ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ದಲಿತರ ಭೂಮಿ ಆಕ್ರಮಣಗೊಂಡಿದೆ ಎಂಬ ಆರೋಪ ಹಿನ್ನೆಲೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಅಧ್ಯಕ್ಷರಾದ ಸಂದೇಶ್ ಅವರು ಭಾನುವಾರ ಗ್ರಾಮಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹರದನಹಳ್ಳಿ ಸರ್ವೆ ನಂಬರ್ 197ರಲ್ಲಿ ದಲಿತರ ಭೂಮಿಯನ್ನು ಸಾಲಿಗ್ರಾಮದ ಗಿರೀಶ್ ಮತ್ತು ಕುಮಾರ್ ಎಂಬುವರು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಜಯರಾಮ್ ಎಂಬುವರು ಈ ಬಗ್ಗೆ ಸಾಲಿಗ್ರಾಮ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಪೊಲೀಸರಿಂದ ಯಾವುದೇ ಪ್ರತ್ಯುತ್ತರ ಬಂದಿಲ್ಲ ಎಂದು ತಿಳಿದು ಬಂದಿದೆ. ಪೊಲೀಸರು ದಲಿತರ ಭೂಮಿ ರಕ್ಷಿಸಲು ಕ್ರಮ ಕೈಗೊಳ್ಳಬೇಕೆಂದು ಜಯರಾಮ್ ಮನವಿ ಮಾಡಿದರು. ಇದುವರೆಗೂ ಯಾವುದೇ ನ್ಯಾಯ ದೊರಕಿಲ್ಲ ಎಂದು ಆರೋಪಿಸಲಾಗಿದೆ. ಈ ಸಂಬಂಧ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಸಂದೇಶ್ ಪೊಲೀಸರಿಗೆ 2 ವಾರಗಳ ಗಡಿ ವೇಳೆ ನೀಡಿದ್ದು, ಈ ಅವಧಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಸಾಲಿಗ್ರಾಮ ಪೊಲೀಸ್ ಠಾಣೆ ಮುಂಭಾಗ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಘಟನೆಯು ದಲಿತ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದ್ದು, ಪ್ರಶಾಸನ ತಕ್ಷಣದ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ವ್ಯಾಪಕವಾಗಿದೆ. ಸರ್, ಈಗ ಇದು ಆದೇಶ ಆದ್ರೂ ಕೂಡ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಂಡಿದೆ, ಇದಕ್ಕೇನು ಕ್ರಮ ತಗೋತೀರಿ ಸರ್? ಸರ್, ಈಗ ಪೊಲೀಸ್ನವ್ರದ್ದೇ ಬಂದಿರೋದು. ಇವ್ರು ಭಯ ಪಡ್ತಾ ಇರೋಂಥದ್ದು ಏನಂದರೆ, ಇಲ್ಲಿ ಲೋಕಲಲ್ಲಿರೋರು ಅಂದರೆ ಮೇಲ್ವರ್ಗದವರು ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಮೇಲೇ ರಿಟರ್ನ್ ಕಂಪ್ಲೇಂಟ್ ಆಗ್ತೈತೆ, ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭಯ ಪಡ್ತಾ ಇರೋದು ಇವರು ಅಲ್ವಾ? ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತೀವಿ ಸರ್, ಈ 1 ವಾರ 2 ವಾರ ನೋಡ್ತೀವಿ. ಅವ್ರ ಪೊಸಿಷನ್ಗೆ ಏನಾದರೂ ಇವರೇನಾದರೂ ಬಂದಿಲ್ಲ, ಇವ್ರಿಗೇನಾದರೂ ರಕ್ಷಣೆ ಕೊಟ್ಟಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಮುಂದೆನೇ ಹೋರಾಟ ಮಾಡ್ತೀವಿ. ಇದೇನು ಮಾಡ್ತೀರಿ ಸರ್? ಈಗ ನೋಡಿ, ಪೊಲೀಸ್ನವ್ರಿಗೆ ಲ್ಯಾಂಡ್ಗಳಿಗೆ ರೆವೆನ್ಯೂಗೆ ಸಂಬಂಧ ಇಲ್ಲ, ರಕ್ಷಣೆ ಕೊಡಬೇಕು, ಅವ್ರ ಪೊಸಿಷನ್ಗೆ ಬರಬೇಕು, ರಕ್ಷಣೆ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಕೋರ್ಟ್ ಆದೇಶ ಆಗೈತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಬಂದು ರಕ್ಷಣೆ ಕೊಡಬೇಕು. ಇವ್ರ ಪೊಸಿಷನ್ಗೆ ಬಂದಾಗ, ಇವರು ಒಂದು ಜಮೀನುಗಳಿಗೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ರಕ್ಷಣೆ ಕೊಡಬೇಕು. ಅದನ್ನ ಪೊಲೀಸ್ನವರು ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ತುಂಬ ನೋವಾಗ್ತಾಯಿದೆ. ಅಕಸ್ಮಾತ್ ಇವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಇವ್ರ ಮೇಲೆ ಮತ್ತೆ ಅಲ್ಲೇ ಏನಾದರೂ ಆಗೈತೆ ಅಂದರೆ ಇಮಿಡಿಯೇಟಾಗಿ ನಾವು ಹೋರಾಟ ಮಾಡ್ತೀವಿ. ವಾಟೆಲ್ಲ ಒಣಗೋಗಿದೆ ಸ್ವಾಮಿ, ಎಲ್ಲ ಪುಟ್ಟು ಒಣಗೋಯ್ತು. ನೀರು ಹೊಡೆಯೋಕ್ಕೂ ಇದೆಯಿಲ್ಲ. ಇಲ್ಲಿ ಬಂದು ಹೆಂಗಸರು ಕೂತ್ಕೊಳ್ಳೋದು, ಸಂಜೆ 6-7 ಗಂಟೆ ಗಂಟೆ ಇಲ್ಲೇ ಇರ್ತಾರೆ ಅವ್ರ ಹೆಂಗಸರುಗಳು. ನಮ್ಮನ್ನ ಅವ್ರ ಹೆಂಗಸರು ಇವರು ಜಮೀನು ನಮ್ಮ ಲೇಡೀಸ್ ಬಂದು ಕುಂತ್ಕೊಂತಾರೆ. ಪರಿಸ್ಥಿತಿ ಇಲ್ಲೇ ಗಡಿನಲ್ಲಿದ್ದಾರೆ, ಎಡ್ಜಲ್ಲಿದ್ದಾರೆ, ಮೈಸೂರಿಂದ ಜಾಸ್ತಿ ದೂರ ಇದ್ದಾರೆ ಅಂತ ಪಾಪ ಇವ್ರಿಗೆ ಇಂಥದ್ದು ಕೊಡೋದು. ಕರ್ನಾಟಕದಲ್ಲಿ ಯಾರಿಗೆ ನಮ್ಮವ್ರಿಗೆ ತೊಂದರೆ ಆದರೂ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ. ಯಾವ ಮಡ್ಕಲ್ಲಾದರೂ ಆಗಲಿ ಹೋಗ್ತೀನಿ. ಅಲ್ಲ, 4 ಎಕರೆ ಜಮೀನು ಇವ್ರ ಹತ್ರ ಕಿತ್ಕೊಂಡು ದೌರ್ಜನ್ಯ ಮಾಡ್ತಾರೆ. ಆ ಅಮ್ಮ ಹೋಗಿ ನೋಡಿ ಪಾಪ, ಆ ಅಮ್ಮ ಹೋಗಿ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಯಾರು ಈ ಅಮ್ಮ ಹೋಗಿ ನ್ಯಾಯ ಬೇಕು ಅಂತ ಕೇಳಿದ್ರೆ ಪ್ಯಾಂಟ್ ಬಿಚ್ಚಿ ತೋರಿಸ್ತಾನಂದ್ರೆ ಎಂಥ ನನ್ನ ಮಕ್ಕಳು ಅಂತ, ಅಲ್ಲ ಎಂಥ ಬೋಳಿ ಮಕ್ಕಳು ನನ್ನ ಮಕ್ಕಳು ಅಂತ ನೋಡಿ. ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಆಯ್ತಪ್ಪ, ಇದೇ ಜಾಗದಲ್ಲಿ ಪ್ಯಾಂಟ್ ಬಿಚ್ಚಿ ತೋರಿಸ್ತಾನಂತೆ ಅವನು. ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ವಿಡಿಯೋ ಐತಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಲಿಗ್ರಾಮ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನೋಡಿ, ಸಾಲಿಗ್ರಾಮ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಇವ್ರು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಆ ಅಜ್ಜಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ತನಕ ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಂಡಿಲ್ಲ. ಏನಾಗ್ತಾಯಿದೆ ಪೊಲೀಸ್ ಇಲಾಖೆಯಲ್ಲಿ? ಏನೂ ಆಗಿಲ್ಲ. ಇದು ಬಂದಿರೋದು ವಿಚಾರ. ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ, ಇವ್ರು 4 ಎಕರೆ ಜಮೀನು ಪೊಲೀಸ್ನವರು ಭದ್ರತೆ ಕೊಡಬೇಕು ಅಂತೇಳ್ಬಿಟ್ಟು ಕೋರ್ಟ್ ಆದೇಶ ಆಗೈತಿ. ಅವ್ರೇನಾದರೂ ಭದ್ರತೆ ಕೊಟ್ಟಿಲ್ಲ ಅಂದರೆ ನಾವು ಹರದನಹಳ್ಳಿ ಗ್ರಾಮದಿಂದ ಸಾಲಿಗ್ರಾಮ ಪೊಲೀಸ್ ಠಾಣೆವರೆಗೂ ಮತ್ತು ಆರ್ಐ ಕಚೇರಿ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತೀವಿ ಅಂತೇಳ್ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.